ನಮಸ್ತೆ ಅಣ್ಣ. ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ APMC ಮಾರ್ಕೆಟ್ ಮುಂಭಾಗದಲ್ಲಿ ಪ್ರತಿ ತಿಂಗಳು ಕೊನೆಯ ಸೋಮವಾರ ಗೋಶಾಲೆಗಳಿಗೆ ಗೋಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ. ಸೊ ನಿಮಗೆ ನಾವು ರೈತರಿಗೆ ಎಲ್ಲರಿಗೂ ಕೇಳ್ತೀರಿ ಏನಂತ, ಅಣ್ಣ ಇಲ್ಲೂ ಈ ಸೇವೆ ಮಾಡೋರೆಲ್ಲ ಬರ್ತಾರೆ, ನಿಮ್ಮ ಏನು ಬಾಧೆ ಅನ್ನೋದೇ ನಾವು ಗೊತ್ತಾಗ್ತಿದ್ದಂಗೆ ಕೇಳ ನೀವು ಕೂಡ ನಮ್ಮ ಕಡೆ ಕೈ ಜೋಡಿಸ್ತೀರಾ. ಗೋಶಾಲೆಗೆ ಒಂದು ಸಲ ಟೈಮ್ ಕೊಡ್ಬೋದಲ್ವಾ ಅಂತ. ಒನ್ ಟೈಮ್ ಅಲ್ಲ, ಪ್ರತಿ ತಿಂಗಳು ನಡೆಯುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ನಿಮ್ಮ ಅಳಿವು ಅಂದರೆ ಅಟ್ಲೀಸ್ಟ್ ನಿಮ್ಮ ಖರ್ಚು ವೆಚ್ಚಗಳನ್ನ ನಮ್ಮ ವೀಕ್ಷಕರಿಗಾಗಲಿ ಎಲ್ಲರಿಗೂ ಹೇಳೋದ್ರಿಂದ ಒಂದು ಧೈರ್ಯ ಬರ್ತದೆ. ಯಾಕೆಂದರೆ ಖರೀದಿ ಮಾಡಿ ಹುಲ್ಲೇ ಆಗಲಿ ಬೂಸ ಆಗಲಿ ಎಲ್ಲ ಕೊಡೋರು ಇದ್ದಾರೆ. ಈಗ ನಿಮಗೆ ಖರ್ಚು ವೆಚ್ಚಗಳು ಏನು ಬರ್ತದೆ ಹೇಳಿ ಅಣ್ಣ. ನಿಮ್ಮ ಹೆಸ್ರು ಅಣ್ಣ? ನಮ್ಮ ಹೆಸರು KM ನಾರಾಯಣಸ್ವಾಮಿ. ಹಾಂ ಹೇಳಿ ಅಣ್ಣ. ನಮ್ಮ ಖರ್ಚು ಇದು ಉಳೋದು, ಬೀಜದ್ದು, ಬೇಸಾಯದ್ದು ಎಲ್ಲ ಬರುತ್ತೆ. ನೀವು ಕೂಡ ಒಂದು ಮಾತಂದರೆ ಸ್ವಂತ ಜಮೀನಿಲ್ಲ, ಬೇರೆಯವ್ರದ್ದು ಪಾಲಕ್ಕೆ ತಗೊಂಡು ನೀವು ಮಾಡೋದು. ನಾವು ವಾರಕ್ಕೆ ತಗೊಂಡು ನಾವು ನೀರು ಎಲ್ಲ ಇದು ಮಾಡಿಕೊಂಡು ನಾವು ಬೆಳೆ ಇಕ್ಕೋದು. ಮತ್ತು ಇನ್ನೊಂದು ಏನಂದರೆ, ನಿಮ್ಮಲ್ಲಿ ಯಾವ ಥರ ಹುಲ್ಲು ಸಿಗುತ್ತೆ ಅಣ್ಣ? ನಮ್ಮಲ್ಲೇ ಸಿಕ್ಕೋದು ಸೀಮೆ ಹುಲ್ಲು, ಜೋಳದ ಕಡ್ಡಿ. ಹಾಂ, ಜೋಳದ ಕಡ್ಡಿ. ಇದು ಒಣಹುಲ್ದು ರಾಗಿ ಹುಲ್ಲು. ಅಣ್ಣ, ಈಗ ನಮ್ಮಲ್ಲಿ ಯಾರನ್ನ ಸ್ನೇಹಿತರಾಗಲಿ ವೀಕ್ಷಕರಾಗಲಿ ಬಂದು ಒಂದು ಹೊರೆ ಏನು ರೇಟ್ ಮಾಡ್ಬೋದು? ಏನೋ ಒಂದು ಸಂಕಲ್ಪ ಯಾತ್ರೆ ಅಂತ ಗೋಮಾತಾ ಸಂಕಲ್ಪ ಯಾತ್ರೆ ನಾವು ಮಾಡ್ಕೊಂಡಿದ್ದೀರಿ. ಇದರಲ್ಲಿ ಅವರು ಒಂದು ಹೊರೆಗೆ ಏನು ಚಾರ್ಜ್ ಮಾಡ್ಬೋದು ನೀವು? ಹೊರೆಗೆ ಅವರೇ ಕಟ್ ಮಾಡಿಕೊಂಡು ಇಲ್ಲ ಇದು ಮಾಡ್ಕೊಂಡು. ಇಲ್ಲ, ಯಾಕೆಂದರೆ ನಮ್ಮ ವೀಕ್ಷಕರು ಯಾರು ಬರೋರು ಕೂಡ ಕಟ್ ಮಾಡಲ್ಲ. ರೆಡಿಯಾಗಿ ಇಡೋವಂಥ ಕಟ್ಟಿಗೆ ಏನು ಬೆಲೆ ಮಾಡ್ಬೋದು? ಒಂದು ರಿಯಾಯಿತಿ ದರದಲ್ಲಿ ಅಣ್ಣ, ದಯವಿಟ್ಟು. ನಾವು ಒಂದು 150 ರೂಪಾಯಿ. 150 ರೂಪಾಯಿ. ಈ ಥರ 150 ರೂಪಾಯಿದು ಒಂದು ಹೊರೆ ಕಟ್ ಮಾಡ್ತಿರಲ್ಲ. ಸೊ ಇದು ಏನಂದರೆ ಒಂದು ಸೇವಾ ಸಂಕಲ್ಪ ಯಾತ್ರೆಗೆ ಒಂದು ಅಣ್ಣ, ನಿಮಗೆ ಗೊತ್ತಿರೋಂಗೆ ನಿಮ್ಮ ಅನುಭವ, ನಿಮ್ಮ ಮನೆಯಲ್ಲಿ ಹಸುಗಳಿದೆ ಅಂತ ನೀವು ಹೇಳಿದ್ರಿ. ಈಗ ಹಸುಗಳಿಗೆ ಒಂದು ದಿವಸದ ಖರ್ಚು ನಿಮಗೆ ಗೊತ್ತಿದೆ, ಏನಾಗ್ಬೋದು ಅಣ್ಣ ಒಂದು ಹಸು ಖರ್ಚು? ಒಂದು ಖರ್ಚು ದಿನಕ್ಕೆ ಒಂದು 4 kg ಬೂಸ, 4 kg ಫೀಡು. ಹಾಂ, ಅದೇ 1 kg ಚಕ್ಕೆ, ಒಂದು 2.5 ಹುಲ್ಲು. ಹಾಂ, ಅದೇ ಅಂದರೆ ನೀವು ಹೇಳೋದಂಗೆ 24 ಗಂಟೆಯಲ್ಲಿ ಹಸು ಸೇವಿಸೋದು. ಒಂದು 24 ಗಂಟೆಯಲ್ಲಿ ಅಮ್ಮಮ್ಮ ಅಂದರೆ ಒಂದು 300 ರೂಪಾಯಿ ಖರ್ಚು ಬರುತ್ತೆ ಅಣ್ಣ. ಅನುಕೂಲ ನಮಗೆ ರೈತರಿಗೆ. ಅವತ್ತಿನಿಂದ ನಾವು ಬೆಳಗ್ಗೆ ಅದರಲ್ಲೇ ಬದುಕಿರೋದು, ನಾವು ಅದರಲ್ಲೇ ಜೀವನ ಮಾಡ್ತಾ ಇರೋದು. ನಾವು ಅದಕ್ಕೋಸ್ಕರ ಲಾಸೋ ಲಾಭನ ಅದೇ ಸೇವೆನೂ ಪ್ಲಸ್ಸು ಎಲ್ಲ ಮಾಡಬೇಕು ಅಂತ ಮನೋಭಾವನೆ ಅಷ್ಟೇ. ಸೇವಾ ಕಾರ್ಯಕ್ರಮಕ್ಕೆ ನಮ್ಮ ರೈತರು ಕೂಡ ನಮ್ಮ ಬೆನ್ನೆಲು ಬಿದ್ದಂಗೆ. ಅವರು ಸಂಗ್ರಹಣೆ ಮಾಡಿದ ಹುಲ್ಲನ್ನು ಒಂದು ರಿಯಾಯಿತಿ ದರದಲ್ಲಿ ಕೊಡೋಕ್ಕೆ ಅವರು ಕೂಡ ನಮ್ಮ ಕಡೆ ಕೈ ಜೋಡಿಸ್ತಾರೆ. ಸೊ ಅವರಿಗೆ ಅವ್ರ ಕಷ್ಟಾರ್ಜಿತ ಏನಿದೆ ಅಂತ ಅದನ್ನು ಸಂಗ್ರಹಣೆ ಮಾಡಿ ತಾವೆಲ್ಲರೂ ಕೂಡ ಸಮಸ್ತ ನಾಡಿನ ಚಿಕ್ಕಬಳ್ಳಾಪುರ ಜನತೆಯವರು ಈ ಒಂದು ಕಾರ್ಯಕ್ರಮವನ್ನು ಗೋಮಾತಾ ಸಂಕಲ್ಪ ಯಾತ್ರೆಯನ್ನು ಯಶಸ್ವಿಯಾಗಬೇಕಂತ ತಮ್ಮೆಲ್ಲ ಪ್ರಾರ್ಥಿಸುತ್ತಾ, ಪ್ರತಿ ತಿಂಗಳು ಗೋಶಾಲೆಗಳಿಗೆ ಸೇವೆ ಮಾಡೋ ಕಾರ್ಯಕ್ರಮ ಶ್ರೀ ಗೋಮಾತಾ ಸರ್ಕಲ್. ನಮಸ್ತೆ.